ಇನ್ನು ಗ್ಯಾಸ್ ಬುಕ್ ಮಾಡಿಕೊಂಡ್ರೂ ಕೂಡ ಬುಕ್ ಆಗುತ್ತೆ, ದುಡ್ಡು ಕಟ್ಸ್ಕೊಳ್ತಾರೆ, ಡೆಲಿವರಿ ಆಗುತ್ತೆ ಅಂತಲೂ ಹೇಳ್ತಾರೆ. ಆದರೆ ಗ್ಯಾಸ್ ಕೇಳಿದ್ರೆ ಇಲ್ಲ ಬರುತ್ತೆ ಇನ್ನೊಂದೆರಡು ದಿನ ಅಂತ ಹೇಳಿ. ನನಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಏನಾಗ್ತಾ ಇದೆ ಅಂತಂದರೆ, ಈ ಡೆಲಿವರಿ ಮಾಡುವಂಥ ಸಿಲಿಂಡರ್ಗಳನ್ನು ಡೆಲಿವರಿ ಮಾಡುವಂಥ ಹುಡುಗರು ಇದ್ದಾರಲ್ಲ, ಅವರು ಈ ಆಟಗಳನ್ನು ಆಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮಾಲೀಕರು ಹೇಳಿದರೆ ಅವ್ರು ಕೇಳಿಸ್ಕೊಳ್ತಾ ಇಲ್ಲ. ಯಾರು ಫೋನ್ ಮಾಡ್ತಾರೆ, ಯಾರು ಎಕ್ಸ್ಟ್ರಾ ಕೊಡ್ತಾರೆ, ಅವ್ರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಅವ್ರಿಗೆ ಸಿಲಿಂಡರ್ನ ಕೊಟ್ಟು ಬಂದ್ಬಿಡೋದು. ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ, ಈ ಥರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ಗಳ ಮೇಲೆ ನಡೀತಾ ಇದೆ, ಜೊತೆಗೆ ಜೇಬು ಸ್ವಲ್ಪ ತುಂಬಿಕೊಳ್ತಾ ಇದೆ. ಸಿಕ್ಕಿದೆ ಚಾನ್ಸ್ ಅಲ್ವಾ. ಅವ್ರಿಗೆ ಒಂದು ಸಿಲಿಂಡರ್ನ ಡೆಲಿವರಿ ಮಾಡಿದರೆ 30 ರೂಪಾಯಿ ಸಿಗ್ತಾ ಇದ್ದಿದ್ದು, ಕೆಲವರು 50 ರೂಪಾಯಿ ಕೊಡ್ತಾ ಇದ್ರು. ಬಟ್ ಈ ಟೈಮಲ್ಲಿ ಒಂದೊಂದು ಸಿಲಿಂಡ್ರಿಗೆ 500 ರೂಪಾಯಿ ಸಿಗ್ತಾ ಇದೆ ಅಂದರೆ ಯಾಕೆ ಬಿಡ್ತಾರೆ ಅವರು? ರಾಜಕಾರಣಿಗಳು ಕೋಟಿ ಸಿಗುತ್ತೆ ಅಂದಾಗ ಲೆಕ್ಕ ಹಾಕೊಳ್ಳೋದು, ಸಾವಿರ ಸಿಕ್ಕಾಗ ಅವ್ರು ಲೆಕ್ಕ ಹಾಕೋದಿಲ್ಲ. ಕೋಟಿ ಲಾಭ ಆಗುತ್ತೆ ಅಂತ ರಾಜಕಾರಣಿಗಳು ಲೆಕ್ಕ ಹಾಕ್ತಾರೆ. ಈ ಟೈಮ್ ನನಗೆ ಸಿಕ್ಕಿದೆಯಪ್ಪ ಅಂತ ಹೇಳಿದ್ರು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಹಾಗೆ ಈ ಕತೆ.